ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಯನ್ನ ಕೊಡಲೇಬೇಕು, ರಾಜೀನಾಮೆ ನೀಡೋವರೆಗೂ ಕೂಡ ನಾವು ಬಿಡಲ್ಲ ಅಂತಿದ್ದಾರೆ ವಿಪಕ್ಷ ನಾಯಕರು. ಕಾಂಗ್ರೆಸ್ ವಿರುದ್ಧ ಶಾಸಕ ಆರಗ ಜ್ಞಾನೇಂದ್ರ ಕೂಡ ಈಗ ವಾಗ್ದಾಳಿಯನ್ನ ಮಾಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ಸಿಎಂ ಪುತ್ರ ಯತೀಂದ್ರ ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ ಆರಗ ಜ್ಞಾನೇಂದ್ರ. ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ, ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ನಿರಂತರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಧಿವೇಶನ ನಡೆಸೋದಕ್ಕೆ ಬಿಡಲ್ಲ, ಹೋರಾಟ ಇರುತ್ತೆ. ವಿಧಾನಸೌಧದಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ನೀಡಿರುವಂತಹ ಹೇಳಿಕೆ ಇದು. ಯಾವುದೇ ಕಾರಣಕ್ಕೂ ಕೂಡ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಯನ್ನ ಕೊಡೋವರೆಗೂ ನಾವು ಬಿಡೋದಿಲ್ಲ ಅಂತಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಪರವಾನಗಿಯನ್ನ ಕೊಡೋದಕ್ಕೆ, ವರ್ಗಾವಣೆಯನ್ನ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ನಡೀತಾ ಇದೆ. ದುಡ್ಡು ಕೊಡದೆ ಯಾವುದೇ ಕೆಲಸಗಳು ಮೂವ್ ಆಗೋದಿಲ್ಲ, ಯಾವ ಫೈಲು ಕದಲೋದಿಲ್ಲ. ಹಾಗಾಗಿ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಯನ್ನ ಕೊಡಲೇಬೇಕು. ಎಲ್ಲ ಇಲಾಖೆಗಳಲ್ಲೂ ಇದೇ ರೀತಿಯಾದಂಥ ಭ್ರಷ್ಟಾಚಾರ ನಡೀತಾ ಇದೆ. ಅವ್ರು ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ನಿರಂತರ ಅಂತ ಆರಗ ಜ್ಞಾನೇಂದ್ರ ಹೇಳಿರೋದು. ನಮ್ಮ ಜೊತೆ ಈಗ ಶಾಸಕರಾದ ಆರಗ ಜ್ಞಾನೇಂದ್ರ ಅವರು ಮಾತಾಡಿಸ್ತೀನಿ. ಸರ್, ಅವರಾತ ಧರಣಿ ಮಾಡ್ತಿದ್ರೆ ಒಂದು ಕಡೆ ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ಸರ್ ಯಾವ ರೀತಿ ಇರುತ್ತೆ? ಆರ್.ಬಿ. ತಿಮ್ಮಾಪುರ್ ಅವರ ಬಗ್ಗೆ ಇವತ್ತು ಎಳೆಯಾಗಿ ಬಿಡಿಸಿ ಹೇಳಿದ್ದೀವಿ. ನಾವು ಕೇವಲ ವೇಗಾಗಿ ಒಂದು ಮಂತ್ರಿಯ ಮೇಲೆ ಆಪಾದನೆ ಮಾಡಬೇಕು, ಏನೋ ಪ್ರಚಾರ ತೊಗೊಳ್ಬೇಕು, ಆ ರೀತಿ ಇಲ್ಲ. ದಾಖಲೆ ಸಹಿತ CD ಸಹಿತ ದಾಖಲೆಯನ್ನು ಇವತ್ತು ಸದನದ ಮುಂದೆ ಇಟ್ಟು ಹೋರಾಟ ಮಾಡಿದ್ದೇವೆ. ಮತ್ತು ಸರ್ಕಾರಕ್ಕೇನಾದರೂ ಆತ್ಮಗೌರವ ಇದ್ದರೆ ಸುಮಾರು ಒಂದು 5-6 ಸಾವಿರ ಕೋಟಿ ರೂಪಾಯಿಗಳ ಹಗರಣ ಎಲ್ಲ ಮೀಡಿಯಾದಲ್ಲಿ ಕಳೆದ 2-3 ತಿಂಗಳಿಂದ ಚರ್ಚೆ ಆಗ್ತಾ ಇರುವಂಥ ಹಗರಣ. ಹಾಗಾಗಿ ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ನಾವಿವತ್ತು ತೀವ್ರವಾದಂಥ ಚರ್ಚೆಯಲ್ಲಿ ಭಾಗವಹಿಸಿದ್ದೇವೆ ಮತ್ತು ಇವತ್ತು ಅಹೋರಾತ್ರಿ ಧರಣಾ ಸತ್ಯಾಗ್ರಹವನ್ನು ಕೂಡ ಮಾಡ್ತೀವಿ. ಸರ್, ಇದು 6,000 ಕೋಟಿ ಹಗರಣ, ಮತ್ತೊಂದು ಕಡೆ ಆಡಿಯೋ ಸಹ ಬಿಡುಗಡೆ ಆಗಿದೆ, ಅವ್ರ ಹೆಸರು ಉಲ್ಲೇಖ ಆಗಿದೆ, ಅವ್ರ ಮಗನ ವಿಚಾರವಾಗಿ ಉಲ್ಲೇಖ ಆಗಿದೆ. ಇಷ್ಟೆಲ್ಲ ಆರೋಪ ಮಾಡಿದರೆ ಆಡಿಯೋ ಸಹ ಬಿಡುಗಡೆ ಮಾಡಿದ್ರಿ. CM ಅವರು ಅವ್ರ ಹಿಂದೆ ಇದ್ದಾರಾ ಅಂತ, ಸಚಿವರ ಹಿಂದೆ? ಖಂಡಿತ CM ಇದ್ದಾರೆ ಸರ್. ಈ CM ಮಗ ಇದ್ದಾರೆ ಇದರಲ್ಲಿ. ಆ ಆಡಿಯೋದಲ್ಲಿ ಅದನ್ನೂ ಕೂಡ ಹೇಳ್ತಾರೆ, ಅವ್ರ ಮಗನ ಬಗ್ಗೆನೂ ಹೇಳ್ತಾರೆ. ಯತೀಂದ್ರ ಸರ್ CM ಮಗನ ಬಗ್ಗೆನೂ ಹೇಳ್ತಾ ಇದ್ದಾರೆ. ಹಾಗೆಯೇ ಇವ್ರ ಬಗ್ಗೆ ತಿಮ್ಮಾಪುರ್ ಅವ್ರ ಮಗನ ಬಗ್ಗೆನೂ ಹೇಳ್ತಾ ಇದ್ದಾರೆ. ಒಟ್ಟು ಇವರೆಲ್ಲ DC ನಾಚಿಕೆಡು. ಇದು DC ಅಂತವ್ರನ್ನ ಅರೆಸ್ಟ್ ಮಾಡಿ ಈಗ ಜೈಲೊಳಗಿದ್ದಾರೆ. ಇವತ್ತು ನಿನ್ನೆ ಏನಾದರೂ ಬೇಲ್ ಸಿಕ್ಕಿದೆಯೇನೋ ಗೊತ್ತಿಲ್ಲ. ಅನೇಕ ಅಧಿಕಾರಿಗಳು ಇವತ್ತು ಯಾರನ್ನೋ ಸಸ್ಪೆಂಡ್ ಮಾಡಿದ್ದಾರೆ. ಖಂಡಿತವಾಗೂ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು, ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗ್ಬೇಕು. ಮತ್ತು ಇಡೀ ಸರ್ಕಾರ ಎಲ್ಲ ಇಲಾಖೆಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾವೆ. ಅದರಲ್ಲೂ ಕೂಡ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂತೂ ತೀವ್ರತರವಾಗಿದೆ. ಅದು ಏನಾಗ್ತದೆ, ಕೊನೆಯಲ್ಲಿ ಅಂತಿಮವಾಗಿ ಯಾರು ಲಿಕ್ಕರ್ನ ಸ್ವೀಕಾರ ಮಾಡ್ತಾರೆ ಆ ಬಳಕೆದಾರನ ಮೇಲೆ ಬೀಳುತ್ತೆ. ನಮ್ಮ ಬಡಪಾಯಿ ಎಲ್ಲೋ ಕೂಲಿ ಮಾಡಿ ತಂದು ಒಂದು ಕ್ವಾರ್ಟರ್ ಕುಡಿಯೋನ ಮೇಲೆ ಅದರ ತಲೆ ಮೇಲೆ ಬೀಳ್ತಾ ಇದೆ. ಈ ರೀತಿ ಒಂಥರ ಸುಲಿಗೆ ಸರ್ಕಾರ, ಇದು ಸುಲಿಗೆ ಮಾಡ್ತಾ ಇದೆ. ಇದಿಷ್ಟು ಶಾಸಕರಾದ ಆರಗ ಜ್ಞಾನೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಯನ್ನ ಕೊಡಲೇಬೇಕು, ರಾಜೀನಾಮೆ ನೀಡೋವರೆಗೂ ಕೂಡ ನಾವು ಬಿಡಲ್ಲ ಅಂತಿದ್ದಾರೆ ವಿಪಕ್ಷ ನಾಯಕರು. ಕಾಂಗ್ರೆಸ್ ವಿರುದ್ಧ ಶಾಸಕ ಆರಗ ಜ್ಞಾನೇಂದ್ರ ಕೂಡ ಈಗ ವಾಗ್ದಾಳಿಯನ್ನ ಮಾಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ಸಿಎಂ ಪುತ್ರ ಯತೀಂದ್ರ ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ ಆರಗ ಜ್ಞಾನೇಂದ್ರ. ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ, ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ನಿರಂತರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಧಿವೇಶನ ನಡೆಸೋದಕ್ಕೆ ಬಿಡಲ್ಲ, ಹೋರಾಟ ಇರುತ್ತೆ. ವಿಧಾನಸೌಧದಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ನೀಡಿರುವಂತಹ ಹೇಳಿಕೆ ಇದು. ಯಾವುದೇ ಕಾರಣಕ್ಕೂ ಕೂಡ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಯನ್ನ ಕೊಡೋವರೆಗೂ ನಾವು ಬಿಡೋದಿಲ್ಲ ಅಂತಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಪರವಾನಗಿಯನ್ನ ಕೊಡೋದಕ್ಕೆ, ವರ್ಗಾವಣೆಯನ್ನ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ನಡೀತಾ ಇದೆ. ದುಡ್ಡು ಕೊಡದೆ ಯಾವುದೇ ಕೆಲಸಗಳು ಮೂವ್ ಆಗೋದಿಲ್ಲ, ಯಾವ ಫೈಲು ಕದಲೋದಿಲ್ಲ. ಹಾಗಾಗಿ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಯನ್ನ ಕೊಡಲೇಬೇಕು. ಎಲ್ಲ ಇಲಾಖೆಗಳಲ್ಲೂ ಇದೇ ರೀತಿಯಾದಂಥ ಭ್ರಷ್ಟಾಚಾರ ನಡೀತಾ ಇದೆ. ಅವ್ರು ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ನಿರಂತರ ಅಂತ ಆರಗ ಜ್ಞಾನೇಂದ್ರ ಹೇಳಿರೋದು. ನಮ್ಮ ಜೊತೆ ಈಗ ಶಾಸಕರಾದ ಆರಗ ಜ್ಞಾನೇಂದ್ರ ಅವರು ಮಾತಾಡಿಸ್ತೀನಿ. ಸರ್, ಅವರಾತ ಧರಣಿ ಮಾಡ್ತಿದ್ರೆ ಒಂದು ಕಡೆ ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ಸರ್ ಯಾವ ರೀತಿ ಇರುತ್ತೆ? ಆರ್.ಬಿ. ತಿಮ್ಮಾಪುರ್ ಅವರ ಬಗ್ಗೆ ಇವತ್ತು ಎಳೆಯಾಗಿ ಬಿಡಿಸಿ ಹೇಳಿದ್ದೀವಿ. ನಾವು ಕೇವಲ ವೇಗಾಗಿ ಒಂದು ಮಂತ್ರಿಯ ಮೇಲೆ ಆಪಾದನೆ ಮಾಡಬೇಕು, ಏನೋ ಪ್ರಚಾರ ತೊಗೊಳ್ಬೇಕು, ಆ ರೀತಿ ಇಲ್ಲ. ದಾಖಲೆ ಸಹಿತ CD ಸಹಿತ ದಾಖಲೆಯನ್ನು ಇವತ್ತು ಸದನದ ಮುಂದೆ ಇಟ್ಟು ಹೋರಾಟ ಮಾಡಿದ್ದೇವೆ. ಮತ್ತು ಸರ್ಕಾರಕ್ಕೇನಾದರೂ ಆತ್ಮಗೌರವ ಇದ್ದರೆ ಸುಮಾರು ಒಂದು 5-6 ಸಾವಿರ ಕೋಟಿ ರೂಪಾಯಿಗಳ ಹಗರಣ ಎಲ್ಲ ಮೀಡಿಯಾದಲ್ಲಿ ಕಳೆದ 2-3 ತಿಂಗಳಿಂದ ಚರ್ಚೆ ಆಗ್ತಾ ಇರುವಂಥ ಹಗರಣ.
ಹಾಗಾಗಿ ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ನಾವಿವತ್ತು ತೀವ್ರವಾದಂಥ ಚರ್ಚೆಯಲ್ಲಿ ಭಾಗವಹಿಸಿದ್ದೇವೆ ಮತ್ತು ಇವತ್ತು ಅಹೋರಾತ್ರಿ ಧರಣಾ ಸತ್ಯಾಗ್ರಹವನ್ನು ಕೂಡ ಮಾಡ್ತೀವಿ. ಸರ್, ಇದು 6,000 ಕೋಟಿ ಹಗರಣ, ಮತ್ತೊಂದು ಕಡೆ ಆಡಿಯೋ ಸಹ ಬಿಡುಗಡೆ ಆಗಿದೆ, ಅವ್ರ ಹೆಸರು ಉಲ್ಲೇಖ ಆಗಿದೆ, ಅವ್ರ ಮಗನ ವಿಚಾರವಾಗಿ ಉಲ್ಲೇಖ ಆಗಿದೆ. ಇಷ್ಟೆಲ್ಲ ಆರೋಪ ಮಾಡಿದರೆ ಆಡಿಯೋ ಸಹ ಬಿಡುಗಡೆ ಮಾಡಿದ್ರಿ. CM ಅವರು ಅವ್ರ ಹಿಂದೆ ಇದ್ದಾರಾ ಅಂತ, ಸಚಿವರ ಹಿಂದೆ? ಖಂಡಿತ CM ಇದ್ದಾರೆ ಸರ್. ಈ CM ಮಗ ಇದ್ದಾರೆ ಇದರಲ್ಲಿ. ಆ ಆಡಿಯೋದಲ್ಲಿ ಅದನ್ನೂ ಕೂಡ ಹೇಳ್ತಾರೆ, ಅವ್ರ ಮಗನ ಬಗ್ಗೆನೂ ಹೇಳ್ತಾರೆ. CM ಮಗ ಎತ್ತಿಂದ್ರ ಸರ್? CM ಮಗನ ಬಗ್ಗೆನೂ ಹೇಳ್ತಾ ಇದ್ದಾರೆ. ಹಾಗೆಯೇ ಇವ್ರ ಬಗ್ಗೆ ತಿಮ್ಮಪ್ಪುರ ಅವ್ರ ಮಗನ ಬಗ್ಗೆನೂ ಹೇಳ್ತಾ ಇದ್ದಾರೆ. ಒಟ್ಟು ಇವರೆಲ್ಲ DC ನಾಚಿಕೆಡು. ಇದು DC ಅಂಥವ್ರನ್ನ ಅರೆಸ್ಟ್ ಮಾಡಿ ಈಗ ಜೈಲೊಳಗಿದ್ದಾರೆ. ಇವತ್ತು ನಿನ್ನೆ ಏನಾದರೂ ಬೇಲ್ ಸಿಕ್ಕಿದೆಯೇನೋ ಗೊತ್ತಿಲ್ಲ. ಅನೇಕ ಅಧಿಕಾರಿಗಳು ಇವತ್ತು ಯಾರನ್ನೋ ಸಸ್ಪೆಂಡ್ ಮಾಡಿದ್ದಾರೆ. ಖಂಡಿತವಾಗೂ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು, ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗ್ಬೇಕು. ಮತ್ತು ಇಡೀ ಸರ್ಕಾರ ಎಲ್ಲ ಇಲಾಖೆಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾವೆ. ಅದರಲ್ಲೂ ಕೂಡ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂತೂ ತೀವ್ರತರವಾಗಿದೆ. ಅದು ಏನಾಗ್ತದೆ, ಕೊನೆಯಲ್ಲಿ ಅಂತಿಮವಾಗಿ ಯಾರು ಲಿಕ್ಕರ್ನ ಸ್ವೀಕಾರ ಮಾಡ್ತಾರೆ ಆ ಬಳಕೆದಾರನ ಮೇಲೆ ಬೀಳುತ್ತೆ. ನಮ್ಮ ಬಡಪಾಯಿ ಎಲ್ಲೋ ಕೂಲಿ ಮಾಡಿ ತಂದು ಒಂದು ಕ್ವಾರ್ಟರ್ ಕುಡಿಯೋನ ಮೇಲೆ ಅದರ ತಲೆ ಮೇಲೆ ಬೀಳ್ತಾ ಇದೆ. ಈ ರೀತಿ ಒಂಥರ ಸುಲಿಗೆ ಸರ್ಕಾರ, ಇದು ಸುಲಿಗೆ ಮಾಡ್ತಾ ಇದೆ. ಇದಿಷ್ಟು ಶಾಸಕರಾದ ಆರಗ ಜ್ಞಾನೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಬಕಾರಿ ಸಚಿವ RB ತಿಮ್ಮಾಪುರ್ ರಾಜೀನಾಮೆಯನ್ನ ಕೊಡಲೇಬೇಕು, ರಾಜೀನಾಮೆ ನೀಡೋವರೆಗೂ ಕೂಡ ನಾವು ಬಿಡಲ್ಲ ಅಂತಿದ್ದಾರೆ ವಿಪಕ್ಷ ನಾಯಕರು. ಕಾಂಗ್ರೆಸ್ ವಿರುದ್ಧ ಶಾಸಕ ಆರಗ ಜ್ಞಾನೇಂದ್ರ ಕೂಡ ಈಗ ವಾಗ್ದಾಳಿಯನ್ನ ಮಾಡಿದ್ದಾರೆ. ಭ್ರಷ್ಟಾಚಾರದಲ್ಲಿ CM ಪುತ್ರ ಯತೀಂದ್ರ ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ ಆರಗ ಜ್ಞಾನೇಂದ್ರ. ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ, ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ನಿರಂತರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಧಿವೇಶನ ನಡೆಸೋದಕ್ಕೆ ಬಿಡಲ್ಲ, ಹೋರಾಟ ಇರುತ್ತೆ. ವಿಧಾನಸೌಧದಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ನೀಡಿರುವಂಥ ಹೇಳಿಕೆ ಇದು. ಯಾವುದೇ ಕಾರಣಕ್ಕೂ ಕೂಡ RB ತಿಮ್ಮಾಪುರ್ ರಾಜೀನಾಮೆಯನ್ನು ಕೊಡೋವರೆಗೂ ನಾವು ಬಿಡೋದಿಲ್ಲ ಅಂತಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಪರವಾನಗಿಯನ್ನು ಕೊಡೋದಕ್ಕೆ, ವರ್ಗಾವಣೆಯನ್ನು ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ನಡೀತಾ ಇದೆ. ದುಡ್ಡು ಕೊಡದೆ ಯಾವುದೇ ಕೆಲಸಗಳು ಮೂವ್ ಆಗೋದಿಲ್ಲ, ಯಾವ ಫೈಲು ಕದಲೋದಿಲ್ಲ. ಹಾಗಾಗಿ RB ತಿಮ್ಮಾಪುರ್ ರಾಜೀನಾಮೆಯನ್ನು ಕೊಡಲೇಬೇಕು. ಎಲ್ಲ ಇಲಾಖೆಗಳಲ್ಲೂ ಇದೇ ರೀತಿಯಾದಂಥ ಭ್ರಷ್ಟಾಚಾರ ನಡೀತಾ ಇದೆ. ಅವ್ರು ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ನಿರಂತರ ಅಂತ ಆರಗ ಜ್ಞಾನೇಂದ್ರ ಹೇಳಿರೋದು. ನಮ್ಮ ಜೊತೆ ಈಗ ಶಾಸಕರಾದ ಆರಗ ಜ್ಞಾನೇಂದ್ರ ಅವ್ರು ಮಾತಾಡಿಸ್ತೀನಿ. ಸರ್, ಅವರಾತ ಧರಣಿ ಮಾಡ್ತಿದ್ರೆ ಒಂದು ಕಡೆ ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ಸರ್ ಯಾವ ರೀತಿ ಇರುತ್ತೆ? RB ತಿಮ್ಮಾಪುರ ಅವರ ಬಗ್ಗೆ ಇವತ್ತು ಎಳೆಯಾಗಿ ಬಿಡಿಸಿ ಹೇಳಿದ್ದೀವಿ. ನಾವು ಕೇವಲ ವೇಗಾಗಿ ಒಂದು ಮಂತ್ರಿಯ ಮೇಲೆ ಆಪಾದನೆ ಮಾಡಬೇಕು, ಏನೋ ಪ್ರಚಾರ ತೊಗೊಳ್ಬೇಕು, ಆ ರೀತಿ ಇಲ್ಲ. ದಾಖಲೆ ಸಹಿತ CD ಸಹಿತ ದಾಖಲೆಯನ್ನು ಇವತ್ತು ಸದನದ ಮುಂದೆ ಇಟ್ಟು ಹೋರಾಟ ಮಾಡಿದ್ದೇವೆ. ಮತ್ತು ಸರ್ಕಾರಕ್ಕೇನಾದರೂ ಆತ್ಮಗೌರವ ಇದ್ದರೆ ಸುಮಾರು ಒಂದು 5-6 ಸಾವಿರ ಕೋಟಿ ರೂಪಾಯಿಗಳ ಹಗರಣ ಎಲ್ಲ ಮೀಡಿಯಾದಲ್ಲಿ ಕಳೆದ 2-3 ತಿಂಗಳಿಂದ ಚರ್ಚೆ ಆಗ್ತಾ ಇರುವಂಥ ಹಗರಣ. ಹಾಗಾಗಿ ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ನಾವಿವತ್ತು ತೀವ್ರವಾದಂಥ ಚರ್ಚೆಯಲ್ಲಿ ಭಾಗವಹಿಸಿದ್ದೇವೆ ಮತ್ತು ಇವತ್ತು ಅಹೋರಾತ್ರಿ ಧರಣಾ ಸತ್ಯಾಗ್ರಹವನ್ನು ಕೂಡ ಮಾಡ್ತೀವಿ. ಸರ್, ಇದು 6,000 ಕೋಟಿ ಹಗರಣ, ಮತ್ತೊಂದು ಕಡೆ ಆಡಿಯೋ ಸಹ ಬಿಡುಗಡೆ ಆಗಿದೆ, ಅವ್ರ ಹೆಸರು ಉಲ್ಲೇಖ ಆಗಿದೆ, ಅವ್ರ ಮಗನ ವಿಚಾರವಾಗಿ ಉಲ್ಲೇಖ ಆಗಿದೆ. ಇಷ್ಟೆಲ್ಲ ಆರೋಪ ಮಾಡಿದರೆ ಆಡಿಯೋ ಸಹ ಬಿಡುಗಡೆ ಮಾಡಿದ್ರಿ. CM ಅವರು ಅವ್ರ ಹಿಂದೆ ಇದ್ದಾರಾ ಅಂತ, ಸಚಿವರ ಹಿಂದೆ? ಖಂಡಿತ CM ಇದ್ದಾರೆ ಸರ್. ಈ CM ಮಗ ಇದ್ದಾರೆ ಇದರಲ್ಲಿ. ಆ ಆಡಿಯೋದಲ್ಲಿ ಅದನ್ನೂ ಕೂಡ ಹೇಳ್ತಾರೆ, ಅವ್ರ ಮಗನ ಬಗ್ಗೆನೂ ಹೇಳ್ತಾರೆ. CM ಮಗ ಎತ್ತಿಂದ್ರ ಸರ್? CM ಮಗನ ಬಗ್ಗೆನೂ ಹೇಳ್ತಾ ಇದ್ದಾರೆ. ಹಾಗೆಯೇ ಇವ್ರ ಬಗ್ಗೆ ತಿಮ್ಮಪ್ಪುರ ಅವ್ರ ಮಗನ ಬಗ್ಗೆನೂ ಹೇಳ್ತಾ ಇದ್ದಾರೆ. ಒಟ್ಟು ಇವರೆಲ್ಲ DC ನಾಚಿಕೆಡು. ಇದು DC ಅಂಥವ್ರನ್ನ ಅರೆಸ್ಟ್ ಮಾಡಿ ಈಗ ಜೈಲೊಳಗಿದ್ದಾರೆ. ಇವತ್ತು ನಿನ್ನೆ ಏನಾದರೂ ಬೇಲ್ ಸಿಕ್ಕಿದೆಯೇನೋ ಗೊತ್ತಿಲ್ಲ. ಅನೇಕ ಅಧಿಕಾರಿಗಳು ಇವತ್ತು ಯಾರನ್ನೋ ಸಸ್ಪೆಂಡ್ ಮಾಡಿದ್ದಾರೆ. ಖಂಡಿತವಾಗೂ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು, ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗ್ಬೇಕು. ಮತ್ತು ಇಡೀ ಸರ್ಕಾರ ಎಲ್ಲ ಇಲಾಖೆಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾವೆ. ಅದರಲ್ಲೂ ಕೂಡ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂತೂ ತೀವ್ರತರವಾಗಿದೆ. ಅದು ಏನಾಗ್ತದೆ, ಕೊನೆಯಲ್ಲಿ ಅಂತಿಮವಾಗಿ ಯಾರು ಲಿಕ್ಕರ್ನ ಸ್ವೀಕಾರ ಮಾಡ್ತಾರೆ ಆ ಬಳಕೆದಾರನ ಮೇಲೆ ಬೀಳುತ್ತೆ. ನಮ್ಮ ಬಡಪಾಯಿ ಎಲ್ಲೋ ಕೂಲಿ ಮಾಡಿ ತಂದು ಒಂದು ಕ್ವಾರ್ಟರ್ ಕುಡಿಯೋನ ಮೇಲೆ ಅದರ ತಲೆ ಮೇಲೆ ಬೀಳ್ತಾ ಇದೆ. ಈ ರೀತಿ ಒಂಥರ ಸುಲಿಗೆ ಸರ್ಕಾರ, ಇದು ಸುಲಿಗೆ ಮಾಡ್ತಾ ಇದೆ. ಇದಿಷ್ಟು ಶಾಸಕರಾದ ಆರಗ ಜ್ಞಾನೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.